ಗೈಸ್, ಗುಡ್ ಈವ್ನಿಂಗ್. ಇವಾಗ ದೀಪ ಎಲ್ಲ ಹಚ್ಚಾಯ್ತು. ನಾನು ನೋಡ್ರಿ, ಎಲ್ಲ ದೀಪ ಹಚ್ಚಿ ನನ್ನ ಕೆಲಸ ಆಯಿತು. ಇವಾಗ ಇವರೇನೋ ಮಾಡ್ತಾರಂತೆ. ಏನು ಮಾಡ್ತೀರಾ ವಿಜು? ನಾನು ಇದು ಸುವರ್ಣಗೆಡ್ಡೆ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಇದಕ್ಕೆ? ಗೊತ್ತಿಲ್ಲ. ಗೊತ್ತಿಲ್ಲ ನನಗೆ. ಏನು ಹಿಂಗೆ ಹೇಳ್ತೀಯಾ? ನಂಗೆ ಗೊತ್ತಿಲ್ಲ. ಏನಂತ ಸುವರ್ಣಗೆಡ್ಡೆನೇ ಅಂತ. ಸುವರ್ ಹಂಗೆಲ್ಲ ಹೇಳ್ಬಾರ್ದು. ಗೆಣಸು ಅಂತ. ಸ್ವೀಟ್ ಪೊಟೇಟೊ. ಅಲ್ಲೇ ವೆರಿ ಗುಡ್. ಇದನ್ನ ಸುವರ್ಣಗೆಡ್ಡೆನ ಹಿಂಗೆ ಕಟ್ ಮಾಡ್ಕೊತೀನಿ. ಹಾಲು ಇಟ್ಟಿಲ್ಲ ಕಡೆ. ಹಾಂ, ಹಿಂಗೆ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೊಬೇಕು. ಕಟ್ ಮಾಡಿಬಿಟ್ಟು ಸುವರ್ಣಗೆಡ್ಡೆನ ಹಿಂಗೆ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೊಬೇಕು. ಹಾಕ್ಕೊಂಡು ಅಯ್ಯೋ ಯಾಕೆ ಕೆಳಗಡೆ ಬಿದ್ದು ಹೋಗ್ತಾ ಇದೆ. ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಲೈಸ್ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಬಿಸಿ ನೀರಲ್ಲಿ ಹಾಕ್ಬೇಕು. ಬಿಸಿ ನೀರಲ್ಲಿ ಹಾಕ್ಕೊಂಡು ಒಂದೇ ಒಂದು ಕುದಿ ಬರಿಸ್ಬೇಕು. ಬಿಸಿ ನೀರಲ್ಲಿ ಒಂದೇ ಒಂದ್ಸಲ ಕುದಿಬೇಕು. ನೋಡಿ ಹಿಂಗೆ ಕಟ್ ಮಾಡ್ಕೊಂಡು ಹಂಗೆ ಫ್ರೈ ಮಾಡೋದು. ಅಂದರೆ ಇದು ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಫೈಲ್ಸ್ ಎಲ್ಲ ಇದ್ರೆ ಅಂಥವ್ರಿಗೆ ತುಂಬ ಒಳ್ಳೇದಿದು ಸುವರ್ಣಗೆಡ್ಡೆ. ನಮ್ಮ ಮನೇಲಿ ಮಕ್ಕಳಿಗೆ ತುಂಬ ಇಷ್ಟ ಇದು. ಈ ಥರ ಕಟ್ ಮಾಡಿಕೊಂಡು ನೀರು ಕುದಿಯಕ್ಕೆ ಬಿಡ್ತೀನಿ. ಇಟ್ಬಿಟ್ಟು ನೀರು ಬಿಸಿಗೆ ಇಟ್ಬಿಟ್ಟು ಬಿಸಿನೀರೆಲ್ಲ ಒಂದ್ಸಲ ನೀರು ಇಟ್ಬಿಟ್ಟು ನಾನು ರಸಂ ಮಾಡೋಣ ಅಂತ ಇಟ್ಟಿದ್ದೆ. ರಸಂ ಮಾಡಿ ಇದು ಸುವರ್ಣಗೆಡ್ಡೆ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೆ. ಅಷ್ಟೇ. ಈ ಥರ ನೀರು ಕುದಿಯೋಕೆ ಇಟ್ಕೊಂಡು ಒಂದೇ ಒಂದು ಕುದಿ ಬಂದ ತಕ್ಷಣನೇ ಸ್ವಲ್ಪ ಹೊತ್ತು ಸುಮ್ಮನೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಸ್ಕೊಬೇಕು ಅಷ್ಟೇ. ಬಿಟ್ಟು ವಾಷಿಂಗ್ ಮಿಷಿನ್ ಆಫ್ ಮಾಡು. ಮಾಡ್ದ? ಪಿನ್ ತೆಗಿ ಅದು. ನಾನು ರಸಂ ಮಾಡಿಬಿಟ್ಟು ಇದು ಸುವರ್ಣಗೆಡ್ಡೆ ಫ್ರೈ ಮಾಡೋಣ ಅಂತ ಇಟ್ಟಿದ್ದೆ. ನಾನು ರಸಂ ಮಾಡೋಕ್ಕೆ ಏನು ಮಾಡ್ತೀನಿ, ಟೊಮೊಟೊನ ಬೇಯಿಸ್ಕೊಳ್ತೀನಿ ಒಂದ್ಸಲ ಚೆನ್ನಾಗಿ. ಆವಾಗ ರಸಮ್ ಒಂದು ಕುಕ್ಕರಲ್ಲಿ ಹಾಕಿ ಒಂದೆರಡು ನಿಮಿಷ ಬರೆಸ್ಕೊಂಡ್ಬಿಡ್ತೀನಿ. ಟೊಮೊಟೊನ ಚೆನ್ನಾಗಿ ಬೇಯಿತಲ್ಲ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೇ ನಾನು ಮಾಡ್ತೀನಿ.
ಇದು ಹುಣಸೆಹಣ್ಣು, ಹುಣಸೆಹಣ್ಣು ರಸಂ ಮಾಡೋಕ್ಕೆ ಮೆಣಸಿನ ಸಾರು, ಕಾಳು ಮೆಣಸು ಜೀರಿಗೆ ಹಾಕ್ಬಿಟ್ಟು ನೀವು ಎಲ್ಲ ಮಾಡ್ತೀರಾ? ಇದು ಸುವರ್ಣಗೆಡ್ಡೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಸುವರ್ಣಗೆಡ್ಡೆ ತಿನ್ಬೇಕು. ನೋಡಿ, ಟೊಮಾಟೊ ಬೇಯಿಸಿ ಇಟ್ಕೊಂಡಿದ್ದೆ. ನೋಡಿ, ಟೊಮಾಟೊ ಹಿಂಗೆ ಬೇಯಿಸಿ ಒಂದೇ ಒಂದು ವಿಷಲ್ ಬಸಿ ಇಟ್ಕೊಂಡಿದ್ದೆ. ಟೊಮಾಟೊ ಸಿಪ್ಪೆ ತಕ್ಕೊಂಡ್ಬಿಡ್ತೀನಿ ನಿಮಗೆ. ನೀರು ಕುದೀರಿ, ಅದು ನೀರು ಕುದ್ಬೇಕಾದ್ರೆ ಇದನ್ನು ಹಾಕ್ತೀನಿ. ಏನು ಮಾಡ್ತೀನಿ, ಒಂದು ಗೊತ್ತಾ, ನಾನು ಇದನ್ನ ತಗೊಂಬಂದ್ಬಿಟ್ಟಿದ್ದೆ. ನನಗೆ ಇದ್ರಲ್ಲಿ ಏನು ಮಾಡೋದು ಅಂತಲೇ ಗೊತ್ತಿರಲಿಲ್ಲ. ಇದನ್ನ ತಗೊಂಬಂದ್ಬಿಟ್ಟು ಏನು ಮಾಡೋದು, ಇದರಲ್ಲಿ ಏನು ಮಾಡೋದು ಅಂತ ಗೊತ್ತೇ ಇರಲಿಲ್ಲ ನನಗೆ. ನಾನು ಏನಾದರೂ ಕಾಳು ಗೀಳು ತೊಳೆದು ಬಸಿಯೋಕ್ಕೆ ಅಥವಾ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಳೆಯೋಕ್ಕೆ ಅಂಥದ್ದಕ್ಕೆ ಅಂದ್ಕೊಂಡು ಅದಕ್ಕೆ ಉಪಯೋಗಿಸ್ತಾ ಇದ್ದೆ. ನಂಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನಾನು ಟಿ ವಿಯಲ್ಲಿ ಒಂದ್ಸಲ ನೋಡಿದೆ. ಆವಾಗ ಗೊತ್ತಾಯಿತು ಇದು ಹುಣಸೆಹಣ್ಣು ಕ್ಯೂಚಕ್ಕೆ ಇಟ್ಕೊತಾರೆ ಅಂತ ಹೇಳಿ. ಅಲ್ಲಿ ತನಕ ನಂಗೆ ಗೊತ್ತೇ ಇರಲಿಲ್ಲ. ಇದು ಹುಣಸೆಹಣ್ಣಿಂದ ಅದರಲ್ಲಿ ಕ್ಯೂಚಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಹಿಂಗೆ ಹಾಂ, ಒಂಚೂರು ಆ ಚರಿಟ ಹೋಗೋದೇ ಇಲ್ಲ, ಒಳಗಡೆ ಎಲ್ಲ ಬಂದ್ಬಿಡುತ್ತೆ ನೀಟಾಗಿ. ಇನ್ನೊಂದ್ಸಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂತೀನಿ ನಾನು. ಗೊತ್ತೇ ಇರಲಿಲ್ಲ ನನಗೆ ಇದು. ಆಮೇಲೆ ನಾನು ಯೋಚನೆ ಮಾಡ್ತಿದ್ದೆ, ಈ ಖಾರ ಸೇವೆಲ್ಲ ಮಾಡ್ತಾರಲ್ಲ ಅದನ್ನ ತೆಗಿಯಕ್ಕ ಉಪಯೋಗಿಸ್ಕೊಂತ ಇದಾರ, ಏನಕ್ಕೆ ಒಂದು ಅರ್ಥ ಆಗ್ತಿರ್ಲಿಲ್ಲ ನನಗೆ. ನೋಡಿ, ಇಷ್ಟು ನಾನು ಈ ಥರ ಮಾಡೋದು ರಸಮ್ಮ. ಇದಕ್ಕೆ ಉಪ್ಪು ಹಾಕ್ತೀನಿ. ಹಾಕ್ತೀನಿ. ಇವಾಗ ಇದಕ್ಕೆ ಇದು ಕುದಿಯಕ್ಕೆ ಬಂತು. ಇವಾಗ ಇದನ್ನ ಬಿಸಿನೀರಲ್ಲಿ ಹಾಕೊಂತೀನಿ. ಇದು ಒಂದೇ ಒಂದು ಕುದಿ ಅಷ್ಟೇನೆ. ಸುವರ್ಣಗಡ್ಡೆ ಒಂದೇ ಒಂದು ಕುದಿಬೇಕು ಅಷ್ಟೇನೆ. ಒಂದೇ ಒಂದ್ಸಲ ಕುದ್ರೆ ಸಾಕು. ಬಿಟ್ಟು ಮಾಡಿ ಅಂತ ಹಾಕ್ಕೊಡಿ ಸಾಕು. ಇಲ್ಲೇ ಇಟ್ಕೊಂಡಿರೋದ್ರೆ ಅಲ್ಲೇ ಇಟ್ಕೊಂಡಿರೋ
ನೋಡಿ ಇಷ್ಟು ಅರಿಶಿನ ಪುಡಿ ಒಂಚೂರು ಹಾಕ್ತೀನಿ, ಉಪ್ಪು ಹಾಕ್ತೀನಿ ಅಷ್ಟೇ. ಉಪ್ಪು ಹಾಕ್ತೀನಿ ಅಂತ ಸ್ವಲ್ಪ. ಒಂದೇ ಒಂದು ಕುದಿ ಕುದ್ರೆ ಸಾಕು. ಆಮೇಲೆ ನಾನು ಕಾಳು ಮೆಣಸು, ಒಂದು ಸ್ವಲ್ಪ ಜೀರಿಗೆ, 2 ಪುಟ್ಟ ಹಾಕ್ಬಿಟ್ಟು ಕಾಳು ಮೆಣಸು ರಸಮ್ಗೆ ಹೀಗೆ ಮಾಡೋದು ನಾನು. ಕೆಲವರು ಉರಿತಾರೆ, ನಾನು ಉರಿಯಲ್ಲ, ಹಂಗೆ ಹಾಕ್ತೀನಿ 1-2 ಕಾಳು ಮೆಣಸು. ಆಮೇಲೆ ಬೆಳ್ಳುಳ್ಳಿ ಹೆಸರು 1, ಬೆಳ್ಳುಳ್ಳಿ, ಮೇಲ್ಗಡೆ ತುಂಬ್ತಾ ನೋಡ್ಕೊಂಡಾರು ಬಾರಪ್ಪ. ನಮ್ಮನೇಲಿ ಮೋಟ್ರ್ ಹಾಳಾಗ್ಬಿಟ್ಟು ಬೇಡ ನಮ್ಮ ಪಜಿತಿ ಮೋಟ್ರು ರಿಪೇರಿ ಮಾಡಿಸ್ಕೊಂಡ್ ಬಂದಿದೀವಿ. 1200 ರೂಪಾಯಿ ತಗೊಂಡ್ರು ಅವರು. ರಿಪೇರಿ ಮಾಡ್ಕೊಂಡ್ ಬಂದಿದೀವಿ. ಮತ್ತೆ ಇವತ್ತು ನೆನ್ನೆ ಯಾವತ್ತು ತಂದು ಹಾಕಿದ್ದಾರೆ, ಮತ್ತೆ ಇವತ್ತು ಆಫ್ ಆಗೋಯ್ತು ಮೋಟ್ರು. ಆಮೇಲೆ ಮತ್ತೆ ನಾನು ಅದ್ರೊಳಗಡೆ ನೀರು ಹಾಕಿ ಆನ್ ಮಾಡಿದೆ. ಆನ್ ಮಾಡಿದ್ರೆ 2 ಸಲ ನೀರು ಹಾಕಿದ್ಮೇಲೆ ಆಮೇಲೆ ಆನ್ ಆಯ್ತು ಮೋಟ್ರು. ಅಯ್ಯೋ ಏನ್ ಮಾಡೋದು. ಬಟ್ಟೆ ಎಲ್ಲ ಹಂಗೆ ಇತ್ತು, ರಾಶಿ ಬಟ್ಟೆ ಇತ್ತು, ಎಲ್ಲ ಒಗ್ದೆ ನಾನು. ಎಲ್ಲ ಒಗ್ದ್ಬಿಟ್ಟು ನೋಡಿದ್ರೆ ಇವತ್ತು ಮತ್ತೆ ಮೋಟ್ರ್ ಆಫ್ ಆಗ್ಬಿಡ್ಬೇಕಾ? ಇದೆಲ್ಲ ಜಲ್ ಅಂದೋಯ್ತು ನನಗೆ. ಏನಪ್ಪ ಇದು ಗ್ರಾಚಾರ ಅಂತ ನೋಡಿದ್ರೆ ದೇವ್ರ ದಯೆಯಿಂದ ಆನ್ ಆಯ್ತು. ಸ್ವಲ್ಪ ಬೆಳ್ಳುಳ್ಳಿ, ಬೆಳ್ಳುಳ್ಳಿನ ಗುದ್ದಾಕ್ಕೊಂತೀನಿ. ಮೋಟ್ರ್ ಆಫ್ ಮಾಡ್ರಿ ತುಂಬ್ತಾ ಏನು ಅಂತ. ಇವಾಗಿದು ನನಗೆ ತುಂಬಾ ಉಪಯೋಗಕಾರಿ.
ನೀವು ಯಾರು ನೋಡಲ್ಲ. ಆಮೇಲೆ ಇದು ಒಂದೇ ಒಂದ್ಸಲ ಕುದ್ರೆ ಸಾಕು. ಮೇಲೆ ಕೆಳಗೆ ಮಾಡಿ ರಸಮ್ ನೀವೆಲ್ಲ ಹೆಂಗೆ ಮಾಡ್ತೀರಾ ಹೇಳ್ರಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಎರಡು ಕಡ್ಡಿ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ನಾನು ಕರಿಬೇವಿನ ಸೊಪ್ಪು ಇವ್ರು ಯಾರು ತಿನ್ನಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಹಿಂಗೆ ಗುದ್ದಾಕ್ಬಿಡ್ತೀನಿ. ಕರಿಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಾಕ್ಬಿಡ್ತೀನಿ. ಎಲೆ ಎತ್ತಿಡ್ತಾರೆ, ಅದಕ್ಕೇನೆ ಏನು ಮಾಡೋದು, ಹಿಂಗೆ ಸಣ್ಣಕ್ಕೆ ಹೆಚ್ಚಾಕ್ಬಿಡ್ತೀನಿ. ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತೀನಿ. ಒಂದೇ ಒಂದು ಮೆಣಸಿನ್ಕಾಯಿ ಹಿಂಗೆ ಗುದ್ದಿ ಹಾಕ್ತೀನಿ ಅಷ್ಟೇ. ಇದು ಇಷ್ಟೇ. ಇದು ಒಗ್ಗರಣೆ ಕೊಟ್ಟರೆ ಆಯ್ತು. ಇದು ಸಾಕು, ಇಷ್ಟು ಕುದ್ರೆ ನೋಡ್ತೀನಿ. ನೋಡ್ರಿ, ಇದಾಗಲೇ ಬೆಂದೋಗ್ಬಿಡ್ತು. ಇದು ಸುಮ್ಮನೆ ಒಂದೇ ಒಂದು ಕುದಿ ಅಷ್ಟೇ. ಆಮೇಲೆ ಇದು ಒಗ್ಗರಣೆ ಒಂಚೂರು ಒಂದು ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಬಿಡ್ತೀನಿ. ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕಿ ಎಲ್ಲ ಇಟ್ಬಿಡ್ತೀನಿ. ನಾನು ನೆನಪು ಬರಲ್ಲ ನನಗೆ, ಇದೇ ನನ್ನ ಪ್ರಾಬ್ಲಮ್. ಹಿಂಗೆಲ್ಲ ಇಟ್ಬಿಟ್ಟಿದ್ದೀನಿ, ನೆನಪೇ ಬರಲ್ಲ. ನಿಮಗೂ ಯಾವ ಡಬ್ಬಿಯಲ್ಲಿ ಇಟ್ಟಿದ್ದೀನಿ ಅಂತಲೇ ನೆನಪು ಬರ್ತಾ ಇತ್ತು. ನೋಡಿ, ನಂದು ಹಿಂಗೆ ನಂದು ಚಿಂತೆಗಳು ನನಗೆ ನೂರೇ ಉಂಟಲ್ಲ, ಹಿಂಗೆಲ್ಲ ಇಟ್ಬಿಟ್ಟಿದ್ದೀನಿ. ನಿಮಗೂ ಡಬ್ಬಿಯಲ್ಲಿ ಇಟ್ಟಿದ್ದೀನಿ ಅಂತ ಅರ್ಥ ಆಗ್ತದೆ. ಇಲ್ಲ, ಯಾವುದೋ ಬಾಟ್ಲಲ್ಲಿ ಹಾಕಿಟ್ಟಿದ್ದೆ ಅನಿಸುತ್ತೆ ನಾನು. ಎಲ್ಲ ಇಟ್ಬಿಟ್ಟಿದ್ದೀನಿ. ಇರಲಿ, ನಾನು ಹಂಗೆ ಮಾಡ್ತೀನಿ. ಏನಾಗುತ್ತೆ ಸುಮ್ಮನೆ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ತೀನಿ ನಾನು. ನೋಡಿ, ಇಷ್ಟೇ.
ಕೂತ್ಕೋದಮ್ಮ ಮೇಲೆ ಕುತ್ಕೊಳ್ಳಿ. ಸ್ನಾನ ಮಾಡಿದಾನಲ್ಲ, ಸ್ನಾನ ಮಾಡಿ ದೀಪ ಹಚ್ಚವನು. ನನಗೆ ಇವತ್ತೂ ನಾನು ಹೊರಗಡೆ ಎಲ್ಲ ಓಡಾಡ್ಬಿಟ್ಟು ಬಂದೆ, ಕಾಲು ನೋವು ಜಾಸ್ತಿ ಆಗೋಯ್ತು. ಇವತ್ತೂ ತುಂಬ ಟಯರ್ಡ್ ಆಗ್ಬಿಟ್ಟೆ ನಾನು. ನನಗೆ ಈ ಕಾಲು ತೊಂದರೆ ಇರೋದ್ರಿಂದ ನಂಗೆ ಹೊರಗಡೆ ಓಡಾಡೋದು ಕಷ್ಟ ನನಗೆ. ನೋಡಿ ಇವಾಗ ಇದು ನೀರು ತಕ್ಕೊಬೇಕು. ನೀರು ತಕ್ಕೊಂಡು ಇದಕ್ಕೆ ಸ್ವಲ್ಪ ಖಾರದ ಪುಡಿ ನೀರು ತೆಗ್ದ್ಬಿಡ್ಬೇಕಿದೆ. ನೋಡಿ ಈ ಥರ ನೀರು ತೆಗೆದ್ಬಿಟ್ಟು ಯಾಕಂದ್ರೆ ಅದು ಕಡ್ತಾ ಇರುತ್ತೆ, ಅದಕ್ಕೆ ಅದು ನೀರು ತೆಗಿಯೋದು. ಒಂದೊಂದ್ಸಲ ಕಡ್ತಾ ಬಂದ್ಬಿಡುತ್ತೆ ಅದು. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಿಂಗೆಲ್ಲ ಇಟ್ಬಿಟ್ಟಿದ್ದೀನಿ ನಾನು. ನೆನಪೇ ಬರ್ತಾ ಇಲ್ಲ ಇದು ನನಗೆ, ಹಿಂಗೆ ಇಟ್ಟಿದ್ದೀನಿ ಅಂತ. ಯಾವುದಾದ್ರೂ ಇಟ್ಟಿದ್ದೀನಿ ನೆನಪು ಬರ್ತಾ ಇಲ್ಲ. ಹಾಂ, ಫ್ರೈ ಮಾಡ್ತಿದ್ದೀರಾ? ಹಾಂ, ನನಗೆ ಬ್ರೆಡ್ಡೆಲ್ಲ ಕೊಡಿ. ಅಯ್ಯೋ, ಸುವರ್ಣಗೆಡ್ಡೆನ ಬ್ರೆಡ್ಡೆಲ್ಲ ಹಾಕ್ಕೊಡ್ಬೇಕಂತ ಅವನಿಗೆ. ಆ್ಯಕ್ಚುಲಿ ಹಾಕು ಏಯ್, ಅದು ಬಿದಾಗಿಮ್ಮ ಸಿಂಪಲ್ ಅಲ್ವಾ? ಕೈ ಹಾಕ್ಬೇಡ, ಸ್ಪೂನ್ ಹಾಕ್ಬೇಕು. ಖಾರದ ಪುಡಿ ಎಲ್ಲ ರಸಮ್ ಇದು ನಾನು ತುಂಬಾ ಕುದಿಯಕ್ ಬಿಡಲ್ಲ. ಇದು ಕುದಿಬಾರ್ದು, ಇದು ಸುಮ್ಮನೆ ಹಂಗೆ ಒಂದು ಕುದಿಯಕ್ ಬರುತ್ತೆ ಅಂತಾರೆ ಆಫ್ ಮಾಡ್ಬಿಡ್ಬೇಕು ಅಷ್ಟೇ. ಖಾರದ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಅದು ಫ್ರೈ ಮಾಡ್ತಿದ್ದೀನಿ. ಏನೇ ನೋಡಿ, ಅದೇ ನನಗೆ ಟೆನ್ಷನ್ ಆಗೋದು ನಂಗೆ ಮಾಡೋದು. ಫುಲ್ ಕಮ್ಮಿ ಕೊಡು ವಾಲ್ಯೂಮು. ಈಗೆಲ್ಲ ಖಾರ ಇರಬೇಕು, ನನಗೆ ಖಾರ ತಿನ್ನಕ್ಕೆ ಆಗಲ್ಲ. ಈ ಥರ ಇದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿ ಕುಟ್ಟಾಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಜಜ್ಜಿ ಹಾಕೊಂಡ್ರೆ ಬೆಳ್ಳುಳ್ಳಿ ಒಂದೆರಡು ಹೆಸರು ಎಣ್ಣೆಯಲ್ಲಿ ನಿಂತು ಅವನಿಗೆ ಇದನ್ನ ಬ್ರೆಡ್ ಅಲ್ಲಿ ಇಟ್ಕೊಡ್ಬೇಕಂತೆ. ಎಲ್ಲ ಗಾಯ ಆಗುತ್ತೆ, ಗಾಯ ಆಗುತ್ತೆ. ಅವನು ಇದು ಈ ತರ ಇರಕ್ಕೆ ಅವ್ನಿಗೇನೋ ಚಿಕನ್ ತರ ಅನ್ಸುತ್ತೇನೋ, ಅದಕ್ಕೆ ಬ್ರೆಡ್ ಅಲ್ಲಿ ಇಟ್ಕೊಡು ಅಂತಿದ್ದಾನೆ ಇದನ್ನ ಅವನು. ಬ್ರೆಡ್ ಚೀಸ್ ಹಾಕೊಂಡ್ಲ ವಿಜು? ಬ್ರೆಡ್ ಚೀಸ್ ಚೀಸ್ ಕ್ಲಚ್ ಬ್ರೆಡ್ ಇಲ್ಲಿ ವಿಜು, ಬ್ರೆಡ್ ಅಲ್ಲಿ ನನ್ನ ಬ್ಯಾಗ್ ಅಲ್ಲಿ ಇದೆ ನೋಡು. ಇವಾಗ ತಿನ್ಬೇಕಾ? ಇವಾಗ ಬ್ರೆಡ್ ಊಟ ಮಾಡ್ತೀಯ ಅಲ್ವಾ? ಈಗ ಎಲ್ಲಿದೆ ಬ್ರೆಡ್? ಎಲ್ಲಿದೆ ಬ್ರೆಡ್? ಓ ದೇವರೇ, ಅಲ್ಲಿದೆ ನೋಡು, ಅದ್ರೊಳಗಡೆ ಬ್ಯಾಗ್ ಒಳಗಡೆ.
ಅದು ಇಷ್ಟೇನೆ. ಇದು ನಿಮಗೆ ಸ್ವಲ್ಪ ಅಕ್ಕಿ ರವೆ ಒಳಗಡೆ ಹಾಗೆ ಅಕ್ಕಿ ಹಿಟ್ಟಲ್ಲಿ ಹುರಿದ್ಬಿಟ್ರೆ ಮುಗೀತು, ಚೆನ್ನಾಗಿರುತ್ತೆ. ಇದನ್ನ ಏನು ಮಾಡ್ತೀನಿ, ಈ ಕಡೆ ಸ್ಟವಲ್ಲಿ ಇಟ್ಕೊಂಡ್ಬಿಡ್ತೀನಿ, ಅವಾಗ ಈಸಿ ಆಗುತ್ತೆ. ಇದು ರಸಮ್ ಈ ಕಡೆ ರಸಮ್ ಆದಮೇಲೆ ರಸಮ್ ಒಂದೆರಡೆರಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಡ್ತೀನಿ. ತಟ್ಟೆ ತಗೋ, ಹಂಗೆ ತಿನ್ಬಾರ್ದು. ಪ್ಲೇಟ್ ತಗೋ, ಅಲ್ಲಿ ಫೈಬರ್ ಪ್ಲೇಟ್ ತಗೋ. ಏನಿದು ಡಸ್ಟ್ಬಿನ್ ಹಾಕಿ ತಗೋ ನೋಡಿ, ಈ ಥರ ಡಸ್ಟ್ಬಿನಲ್ಲಿ ಹಾಕ್ಕೊಂಡು ಜೋಬಲ್ಲಿ ರಸ ಮಾಡ್ತಾ ಬಂತು. ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಅಕ್ಕಿ ಹಿಟ್ಟು ನೀತು ತಗೋ. ಹಣ್ಣು ಅವತ್ತು ಸೀತಾಫಲ ತಗೊಂಬಂದೆ, 100 ರೂಪಾಯಿ ಕೆಜಿ ಅಂತ ಇತ್ತು. ಅಲ್ಲಿ ಕಾಯ್ತು ನಾನು ತಂದಿದ್ದು. ನಾನು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಟಿದ್ದೆ, ಹಣ್ಣಾಗಿದೆ. ಎಲ್ಲ ಖಾಲಿ ಆಯ್ತಿದ್ದು, ಒಂದೇ ಒಂದು ಉಳಿದಿತ್ತು. ತುಂಬಾ ಸಮಯ ಆಗಿತ್ತು. ನಾವು ಊರಲ್ಲಿ ತಿಂತಾ ಇದ್ದಿದ್ದು, ನಮ್ಮೂರಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂತಾ ಇದ್ದಿದ್ದು. ತಿಂದೇ ಇರಲಿಲ್ಲ ನಾನು. ಅವಾಗ ನಾನೇನು ಮಾಡ್ತೀನಿ, ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಹಾಕ್ಕೊಂಡು ಹುರ್ಕೊತೀನಿ. ಹಾಂ ಹಿಂಗೆ ಅಕ್ಕಿ ಹಿಟ್ಟಲ್ಲಿ ಹಾಕ್ಬಿಟ್ಟು ಹುರಿದ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಥರ ಅಷ್ಟೇನೆ. ಆದರೆ ಈ ಸಿಂಹಗಳ ಬಗ್ಗೆ ಮತ್ತೊಂದು ಆಘಾತಕಾರಿಯಾಗಿರುವ ವಿಷಯ ಏನಪ್ಪಾ ಅಂತಂದ್ರೆ, ಇನ್ನೂ ಸೌತ್ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಪ್ರೋತ್ಸಾಹವನ್ನು ಮಾಡ್ತಾರೆ. ಸಿಂಹನ ಹೊಡಿತಾರೆ, ಆ ಶಿವನ ಮೇಲೆ ಆ ತಲೆ ಮೇಲೆ ಕಾಲಿಟ್ಟು ಒಂದು ಪೋಸ್ ಕೊಡ್ತಾರೆ. ಅದು ಬಂದು ಫ್ಯಾಷನ್ ಅಂತ ಅನ್ಕೊತಾರೆ. ನಮಗಂತೂ ಈ ವಿಷಯನ ಕೇಳಿ ಶಾಕ್ ಆಯ್ತು. ಫ್ಯಾಷನ್ ಆ ಪ್ರೋತ್ಸಾಹದಿಂದ ಸ್ಕೋರತ್ತೆ ಅಂತ ನಾವು ಈ ಗೈಡೆ ಕೇಳಿದಾಗ ಈ ಗೈಡ್ ಏನಿದೆ ಗೊತ್ತಾ, ಇಷ್ಟೇನೆ. ಇದೇನು ಮಹಾ ದೊಡ್ಡ ಕೆಲಸ ಅಲ್ಲ ಇದು. ನನಗೇನೋ ಈ ಥರ ಸ್ವಲ್ಪ ಸಿಂಪಲ್ ಅಡುಗೆಗಳಂದ್ರೆ ಇವಾಗೆಲ್ಲ ಏಜ್ ಆಗ್ತಾ ಬರ್ತಿದೆಯಲ್ಲ, ಅವಾಗ ಚಂದ ಅನಿಸುತ್ತೆ. ತುಂಬ ಮಸಾಲೆ ಊಟಗಳು ಮಾಡೋಕ್ಕಾಗಲ್ಲ ಇವಾಗ ನನಗೆ. ಅದಕ್ಕೇನೆ ನಾನು ತಿಳಿ ಸಾರು ಮಾಡಿದೆ, ರಸಮ್ ಮಾಡಿದೆ. ಮಸಾಲೆ ಅಡುಗೆಗಳು ಗ್ಯಾಸ್ಟ್ರಿಕ್ಕು ತೇಗು ಜಾಸ್ತಿ ಬರುತ್ತೆ.
ಅದಕ್ಕೆ ನಾನು ಇವತ್ತು ನಾನು ಹೊರಗಡೆ ಹೋಗಿದ್ದಲ್ಲ, ಹಂಗಾಗಿ ಊಟ ಮಾಡೋಕ್ಕಾಗಿಲ್ಲ ಇನ್ ಟೈಮಿಗೆ. ಈ ಥರ ಆಯ್ತು ಇವತ್ತು. ನೋಡಿ, ರಸಮ್ ಹಿಂಗೆ ಕುದಿಯಕ್ಕೆ ಬಂದಾಗ ಆಫ್ ಮಾಡಿಬಿಡ್ಬೇಕು ಅಷ್ಟೇನೆ. ರಸಮ್ ಕುದಿಸ್ಬಾರ್ದು, ಕುದಿಸಿದ್ರೆ ರುಚಿ ಹೊರಟೋಗುತ್ತೆ. ಅದು ಕುದಿಯಕ್ಕೆ ಬರುತ್ತಲ್ಲ, ಮೇಲ್ಗಡೆ ನೊರೆ ಎಲ್ಲ ಬರುತ್ತಲ್ಲ, ತಕ್ಷಣ ಆಫ್ ಮಾಡ್ಬಿಡು. ಆಫ್ ಮಾಡಿ ಮುಚ್ಚಿಟ್ಬಿಡ್ಬೇಕು. ಇಷ್ಟೇನೆ ಕೆಲಸ. ಮೀನು ಹುರಿದಂಗೆ. ಚೆನ್ನಾಗಿರುತ್ತೆ, ತುಂಬಾ ಒಳ್ಳೇದಂತೆ. ಪೈಲ್ಸಿಗೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ರಸಮ್ ಆಗೋಯ್ತು ನಂದು. ರಸಮ್ ಆಯ್ತು. ಇಡ್ತಾ ಇದ್ದೀನಿ. ನೀವು ಮಾಡಿ, ಈ ತರ ಚೆನ್ನಾಗಿರುತ್ತೆ. ಮಾಡಿ ಹೇಳಿ ಚೆನ್ನಾಗಿ ಬರುತ್ತಾ ಅಂತ ಹೇಳಿ ಕಮೆಂಟ್ ಅಲ್ಲಿ. ಹೋಗಪ್ಪ, ಅದು ಬಟ್ಟೆ ಒಣಗಾಕ್ಬಿಟ್ಟು ಬಂದ್ಬಿಡು. ಅದನ್ನ ಒಣಗಾಕ್ಬಿಟ್ಟು ಬಂದ್ಬಿಡು. ಬಿಟ್ಟು ಹೋಗು, ಬಿಸಿ ಇದೆ ಕಣ. ಬಿಟ್ಟು ಇದು ಅರ್ಧ ಕೆಜಿಗೆ 40 ರೂಪಾಯಿ ಕೊಟ್ಟೆ ನಾನು. 80 ರೂಪಾಯಿ ಕೆಜಿ ಅಂತ ಹೇಳಿದ್ರು ಮಾರ್ಕೆಟಲ್ಲಿ. ಉಪ್ಪು ಸರಿ ಇದೆಯಾ ಬಿಟ್ಟು? ಇದು ಒಂದೊಂದು ಸೀಸನ್ ಅಲ್ಲಿ ಬೇರೆ ಇಲ್ಲ, ನರಕ್ 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 ಅಂತ ಇರುತ್ತೆ. ತಿಂದ್ರೆ ಒಂದೊಂದ್ಸಲ ಚೆನ್ನಾಗಿ ಬೇಯುತ್ತೆ.
ಆಗೋಯ್ತು ಇಷ್ಟೇ ನೋಡಿ, ಈ ಥರ ಇಷ್ಟೇ. ಹಾಂ ಯಾವ ಸುಮ್ಮಂತ ಬೆಂಚಿಸ್ಬಾರ್ದು ಇರಬೇಕು ಬೇಕಾ ಬಿಟ್ಟು ಹೋಗೋದನ್ನ ಆರಕ್ಕೆ ಹಾಕ್ಬಿಟ್ಟಪ್ಪ ಬೆಡ್ಶೀಟು ಬಕೆಟ್ ತಗೊಂಡೋಗಿ. ಚೆನ್ನಾಗಿರುತ್ತೆ. ತಿಳಿ ಸಾರು, ಬೇಳೆ ಸಾರಿಗೆ ಎಲ್ಲ ಚೆನ್ನಾಗಿರುತ್ತೆ ನೆಂಚ್ಕೊಳಕ್ಕೆ. ಸುಮ್ಮನೆ ಹಂಗೆ ಸಂಜೆ ಹೊತ್ತು ಟೀ ಜೊತೆಲ್ಲೂ ಆಗ್ಬೋದು, ಒಳ್ಳೇದು. ನಾವು ಸುಮ್ಮನೆ ಅದು ಚಿಪ್ಸು ಅದು ಇದು ತಿನ್ನಕ್ಕಿಂತ ಇಂಥ ತಿಂದ್ರೆ ಚೆನ್ನಾಗಿರುತ್ತೆ. ಸಾಕು ಸಾಕು, ಅಲ್ಲೇಡು ಅಲ್ಲೇಡು. ಅವನೆಲ್ಲ ಖಾಲಿನೇ ಮಾಡ್ತಾ ಇದ್ದಾನೆ. ಆಯ್ತಿರೋದೇ ಇಷ್ಟು. ಸಾಕಾಯ್ತು ಶೆಕೆಗೆ. ಆಯ್ತು, ಆಗೋಯ್ತು. ಇಷ್ಟೇನೆ ನೋಡಿ, ಚೆನ್ನಾಗಿರುತ್ತೆ. ಈ ಥರ ಫ್ರೈ ಮಾಡಿ ನೀವು. ಸಿಗ್ತೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ನಿಮಗೆ. ಹಾಂ, ಬಿಟ್ಟು ಬಿಟ್ಟು ಯಾಕೆ ನಾನು ಕರೆದ್ರೆ ಕೇಳಿಸಲ್ವಾ ನಿಮಗೆ? ಹಾಂ,